ನಮಸ್ಕಾರ. ಇವತ್ತು ಭಾರತೀಯ ನ್ಯಾಯ ಸಂಹಿತ 2023 ಚಾಪ್ಟರ್ 2 ಪನಿಷ್ಮೆಂಟ್ಸ್ ಅಲ್ಲಿ ಸೆಕ್ಷನ್ 6 ಫ್ರಾಕ್ಷನ್ಸ್ ಆಫ್ ಟರ್ಮ್ಸ್ ಆಫ್ ಪನಿಷ್ಮೆಂಟ್ಸ್. ಫಸ್ಟ್ ಆಫ್ ಆಲ್, ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಕ್ಷನ್ 6 ಫ್ರಾಕ್ಷನ್ಸ್ ಆಫ್ ಟರ್ಮ್ಸ್ ಆಫ್ ಪನಿಷ್ಮೆಂಟ್ಸ್? ಫ್ರಾಕ್ಷನ್ಸ್ ಆಫ್ ಟರ್ಮ್ಸ್ ಆಫ್ ಪನಿಷ್ಮೆಂಟ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಪೋರ್ಷನ್ ಆಫ್ ಸೆಂಟೆನ್ಸ್ ದಟ್ ಮಸ್ಟ್ ಬಿ ಸರ್ವ್ಡ್ ಬಿಫೋರ್ ಎ ಪ್ರಿಸನರ್ ಇಸ್ ಎಲಿಜಿಬಲ್ ಫಾರ್ ರಿಲೀಸ್ ಆರ್ ಪರೋಲ್ ಅಂತ. ಅಂದ್ರೆ ಪೂರ್ಣ ಪ್ರಮಾಣದ ಶಿಕ್ಷೆ ಅಲ್ಲ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್, ಒಬ್ಬ ಅಪರಾಧಿಗೆ ಒಂದು 10 ವರ್ಷದ ಶಿಕ್ಷೆ ನ್ಯಾಯಾಲಯ ವಿಧಿಸಿದ್ರೆ ಈಗಾಗ್ಲೇ ಅವನು 5 ವರ್ಷ ಜೈಲೊಳಗಿದ್ರೆ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಇನ್ನೆಷ್ಟು ವರ್ಷ ಬಾಕಿ ಇದೆ ಅಂತ. ಅಥವಾ 10 ವರ್ಷ ವಿಧಿಸಿದ್ರೆ ಅವನಿಗೆ 5 ವರ್ಷವನ್ನು ಕೊಡ್ಬೋದು. ಗರಿಷ್ಠದ ಅರ್ಧದಷ್ಟು ಶಿಕ್ಷೆಯನ್ನು ಕೊಡೋದಕ್ಕೆ ಫ್ರಾಕ್ಷನ್ಸ್ ಆಫ್ ಟರ್ಮ್ಸ್ ಆಫ್ ಪನಿಷ್ಮೆಂಟ್ ಅಂತಾರೆ. ಈಗ ಇದರಲ್ಲಿ ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದೆ? ಇನ್ ಕ್ಯಾಲ್ಕುಲೇಟಿಂಗ್ ಫ್ರಾಕ್ಷನ್ಸ್ ಆಫ್ ಟರ್ಮ್ಸ್ ಆಫ್ ಪನಿಷ್ಮೆಂಟ್, ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಶೆಲ್ ಬಿ ರೆಕಾರ್ಡ್ ಆಸ್ ಈಕ್ವಲೆಂಟ್ ಟು ಇಂಪ್ರಿಸನ್ಮೆಂಟ್ ಫಾರ್ 20 years ಅನ್ಲೆಸ್ ಅದರ್ವೈಸ್ ಪ್ರೊವೈಡೆಡ್. ಅಂದ್ರೆ ಇನ್ ಕ್ಯಾಲ್ಕುಲೇಟಿಂಗ್ ದ ಫ್ರಾಕ್ಷನ್ಸ್ ಆಫ್ ಟರ್ಮ್ಸ್ ಆಫ್ ಪನಿಷ್ಮೆಂಟ್, ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಒಬ್ಬ ಕೈದಿಯ ಜೀವನ ಉದ್ದಕ್ಕೂ ಏನು ಶಿಕ್ಷೆ ಆಗ್ಬಿಡುತ್ತಲ್ಲ ಅದಕ್ಕೆ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಅಂತ ಹೇಳ್ತಾರೆ. ಶೆಲ್ ಬಿ ರೆಕಾರ್ಡ್ as equivalent to the imprisonment for 20 years. This means that for the purpose of calculating the fractions of punishment, ಅದು 20 ವರ್ಷಕ್ಕೆ ಸಮಾನಾದಂತೆ ಅಂತ ನೀವು ಇಲ್ಲಿ ಅನ್ಕೋಬೇಕು ಅಂತ ಈ ಸೆಕ್ಷನ್ ಹೇಳ್ತಿದೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಒಬ್ಬ ಕೈದಿಗೆ 20 ವರ್ಷಗಳ ಶಿಕ್ಷೆ ಕೊಟ್ಟಿದ್ದಾರೆ, ಆದ್ರೆ ಅದರಲ್ಲಿ ಅವನ ಭಾಗಾಂಶ ಫ್ರಾಕ್ಷನ್ಸ್ ಆಫ್ ಟರ್ಮ್ಸ್ ಆಫ್ ಪನಿಷ್ಮೆಂಟ್ ಭಾಗಾಂಶ ಕ್ಯಾಲ್ಕುಲೇಟ್ ಮಾಡಿ ಈಗಾಗಲೇ ಒಂದು 10 ವರ್ಷ ಅವನು ಈಗಾಗಲೇ ಜೈಲಿನಲ್ಲಿ ಕಳೆದಿದ್ದಾನೆ. ಅಂದ್ರೆ ಫ್ರಾಕ್ಷನ್ಸ್ ಆಫ್ ಟರ್ಮ್ಸ್, ಪೋರ್ಷನ್ಸ್ ಆಫ್ ಪನಿಷ್ಮೆಂಟ್ ಎಷ್ಟು 20 ವರ್ಷದಲ್ಲಿ 10 ವರ್ಷ ಜೈಲಿನಲ್ಲಿ ಈಗಾಗಲೇ ಕಳೆದಿದ್ದಾನೆ. ಆದ್ದರಿಂದ ಅವನಿಗೆ 10 ವರ್ಷದ ನಂತರ ಫ್ರಾಕ್ಷನ್ಸ್ ಆಫ್ ಟರ್ಮ್ಸ್ ಆಫ್ ಪನಿಷ್ಮೆಂಟ್ ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿ, ಅಂದ್ರೆ ಅದರ ಭಾಗಾಂಶ ಈಗಾಗಲೇ 10 ವರ್ಷ ಕಳೆದಿದ್ದ ಕಾರಣಕ್ಕೆ 10 ವರ್ಷದ ಮೇಲೆ ಅವನು ಪರೋಲ್ ಅಲ್ಲಿ ಅಥವಾ ಅವನನ್ನು ರಿಲೀಸ್ ಮಾಡಬಹುದು. ಈಕ್ವಲ್ ಟು ದ 20 years ಅಂದ್ರೆ ಅವನಿಗೆ 20 ವರ್ಷಕ್ಕೆ ಸಮನಂತೆ, ಈಗ 10 ವರ್ಷ ಏನ್ ಕಳೆದಿದ್ದಾನಲ್ಲ ಅದು 20 ವರ್ಷಕ್ಕೆ ಸಮನಾದಂತೆ ಅಂತ ಅವನಿಗೆ ಕ್ಯಾಲ್ಕುಲೇಟ್ ಮಾಡಿ 10 ವರ್ಷಕ್ಕೆ ಅವನಿಗೆ ಪರೋಲ್ ಮೇಲೆ ಅಥವಾ ರಿಲೀಸ್ ಮಾಡಬಹುದು ಅಂತ ಈ ಸೆಕ್ಷನ್ ಹೇಳುತ್ತೆ. ಇನ್ನು ಹೇಳಬೇಕಂದ್ರೆ ಇಲ್ಲಿ ಅವನಿಗೆ ಜೀವಾವಧಿ ಶಿಕ್ಷೆ ಎಷ್ಟು ವರ್ಷಕ್ಕಾಗಿದ್ದು? 20 ವರ್ಷ. ಈಗ ಫ್ರಾಕ್ಷನ್ಸ್ ಆಫ್ ಟರ್ಮ್ಸ್ ಆಫ್ ಪನಿಷ್ಮೆಂಟ್ ಅದರಲ್ಲಿ ಅವನು ಕಂಪ್ಲೀಟ್ ಮಾಡಿರೋದು ಫಾರ್ ಎಕ್ಸಾಂಪಲ್ 10 ವರ್ಷ, ಈಗಾಗಲೇ ಅರ್ಧದಷ್ಟು ಫ್ರಾಕ್ಷನ್ಸ್ ಆಫ್ ಟರ್ಮ್ಸ್ ಅಂದ್ರೆ ಪೋರ್ಷನ್ ಎಷ್ಟು ಕಂಪ್ಲೀಟ್ ಮಾಡಿದ್ದಾನೆ? 10 ವರ್ಷ. ಆಮೇಲೆ ಲೆಕ್ಕಾಚಾರ ಹಾಕೋದು, ಈಗಾಗಲೇ 10 ವರ್ಷ ಕ್ಯಾಲ್ಕುಲೇಟ್ ಮಾಡಿದನಲ್ಲ ಆ 10 ವರ್ಷ 20 ವರ್ಷಕ್ಕೆ ಸಮನಾದಂತೆ ಅಂತ ತಿಳಿಸಿ ಅವನನ್ನು ಜೈಲಿಂದ ರಿಲೀಸ್ ಮಾಡಬಹುದು ಅಥವಾ ಪರೋಲ್ ಮೇಲೆ ಬಿಡುಗಡೆ ಮಾಡಬಹುದು ಅಂತ ಈ ಸೆಕ್ಷನ್ ಹೇಳುತ್ತೆ. ಧನ್ಯವಾದಗಳು.